ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಧಾರಾಳ ವ್ಯಕ್ತಿಗಳು ದೇವರ ವಾಕ್ಯವನ್ನು ಆಲಿಸುತ್ತಿರುವುದು, ಪ್ರಾರ್ಥಿಸುತ್ತಿರುವುದು, ದೇವರನ್ನು ಆರಾಧಿಸುತ್ತಿರುವುದು ಇದೊಂದು ಚಿಕ್ಕ ಕಾರ್ಯವಲ್ಲ, ಬಹಳ ದೊಡ್ಡ ಕಾರ್ಯವಾಗಿದೆ. ಬೆಲೆ ಇರುವುದನ್ನು ಬೆಲೆ ನೀಡುವಾಗ ಉಳಿತು ದೇವರು ನಮ್ಮ ಕೈಯಲ್ಲಿ ನೀಡುತ್ತಾರೆ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 16ನೇ ಅಧ್ಯಾಯ 25 ಮತ್ತು 26ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಸುಮಾರು ನಡುರಾತ್ರಿಯ ಸಮಯ ಪೌಲ ಮತ್ತು ಸೀಲ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿಗೀತೆಗಳನ್ನು ಆಡುತ್ತಾ ಇದ್ದರು. ಇತರ ಕೈದಿಗಳೆಲ್ಲರೂ ಆಲಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ವಿಕಾರ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರವೇ ಕದಲಿತು. ಆ ಕ್ಷಣವೇ ಕದಗಳೆಲ್ಲ ತೆರೆದವು. ಕೈದಿಗಳೆಲ್ಲರ ಬಂಧನಗಳು ಕಳಚಿ ಬಿದ್ದವು. ಪ್ರಿಯರೇ, ಸೆರೆಮನೆಯಲ್ಲಿ ಆಗಿದ್ದು ಅವರು ಪ್ರಾರ್ಥಿಸಿದ್ದು ದೊಡ್ಡ ಒಂದು ಮಂದಿರದಲ್ಲ, ದೊಡ್ಡ ಪ್ರಾರ್ಥನೆ ಸಭೆಯಲ್ಲಿ ಅಲ್ಲ. ಪ್ರಿಯರೇ, ನೀವು ಎಲ್ಲಿ ಇದ್ದು ಪ್ರಾರ್ಥಿಸಿದರು ಹೃದಯ ನೊಂದ ಪ್ರಾರ್ಥನೆಯಾಗಿದೆಯಾ? ಸ್ವರ್ಗ ಅದನ್ನು ಸ್ವೀಕರಿಸುತ್ತಾರೆ. ಭಗ್ನ ನೊಂದ ಹೃದಯಕ್ಕೆ ದೇವರು ಸಮೀಪದಲ್ಲಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಸೆರೆಮನೆಯಲ್ಲಿ ಇದ್ದಾಗ ಅವರ ಸಮಸ್ಯೆ, ಕಷ್ಟಗಳು ದೇವರನ್ನು ಆರಾಧಿಸುವ ಬಲಿಪೀಠವಾಗಿ ಮಾರ್ಪಟ್ಟಿತ್ತು. ಅದೇ ರೀತಿ ಪ್ರಿಯರೇ, ನಮ್ಮ ಸಮಸ್ಯೆ, ಕಷ್ಟ, ಸಂಕಟ ದೇವರನ್ನು ಆರಾಧಿಸುವ ಬಲಿಪೀಠವಾಗಿ ಮಾರ್ಪಟ್ಟಿದ್ದೇ ಆದರೆ ಶೀಘ್ರವಾಗಿ ನಿಮ್ಮ ಜೀವನದಲ್ಲಿ ಕಾಣುವುದು ಅದ್ಭುತಗಳ ಸರಮಾಲೆ ಆಗಿರುತ್ತದೆ. ಈಗ ನೀವಾಗಿರುವ ಪರಿಸ್ಥಿತಿಯಲ್ಲಿ, ಕಷ್ಟ, ಸಂಕಟ, ರೋಗದಲ್ಲಿ, ಸಾಲದ ಬಾಧೆಯಲ್ಲಿ ನಿರಾಸೆ ಪಡದೆ ಇದ್ದರೆ ಸಾಕು. ಈ ಸಮಸ್ಯೆ, ಈ ಪರಿಸ್ಥಿತಿ, ಈ ಕಷ್ಟ, ಸಂಕಟ, ಈ ರೋಗ ರುಜಿನ ನಮಗೆ ಪ್ರಾರ್ಥಿಸುವ ಬಲಿಪೀಠವಾಗಿ ಮಾರ್ಪಟ್ಟರೆ ದೇವರ ಅದ್ಭುತ ಕಾರ್ಯ ನಮ್ಮ ಜೀವನದಲ್ಲಿ ಪ್ರಕಟವಾಗಲು ಪ್ರಾರಂಭಿಸುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಸಮಸ್ಯೆ ಮುಂದೆ ನಿರಾಸೆಯ ಮಾತನ್ನು ಆಡದೆ ದೇವರಲ್ಲಿ ಆಶ್ರಯಿಸೋಣ. ಆಗ ಬಂಧನಗಳ ಸರಪಳಿ ಬಿಚ್ಚುತ್ತದೆ. ಆಮೇನ್. ಬಾಗಿಲುಗಳು ತೆರೆಯಲ್ಪಡುತ್ತದೆ. ಅದು ನಮ್ಮ ಕಣ್ಣ ಮುಂದೆ ಕಾಣುತ್ತದೆ. ಪ್ರಿಯರೇ, ವಾಕ್ಯ ಆಲಿಸುವ ಪ್ರಿಯರೇ, ಶಾರೀರಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ಯಾವುದೇ ಸಮಸ್ಯೆ ಆಗಿರಲಿ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ಬಂಧನಗಳನ್ನು ದೇವರು ಬಿಚ್ಚುತ್ತಾರೆ. ಆಮೇನ್. ಬಾಗಿಲುಗಳು ತೆರೆಯಲ್ಪಡುತ್ತದೆ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ದೇವರು ನಮ್ಮ ಮೇಲೆ ಕರುಣೆಯಾಗುತ್ತಾರೆ. ದೇವರು ನಮ್ಮನ್ನು ನೋಡುತ್ತಿದ್ದಾರೆ. ಆಮೇನ್. ನಮಗೆ ವಿಶ್ವಾಸದಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.